ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಹಾಯ್ ಹಲೋ, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ಗಣೇಶ ಹಬ್ಬಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಕಡುಬು ಮಾಡಬೇಕಲ್ವ, ಅದಕ್ಕೋಸ್ಕರ. ಎಳ್ಳನ್ನು ಕೂಡ ಚಟಪಟ ಅನ್ನೋ ಥರ ಹುರಿದು ಇಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ. ಕಡಲೆ ಬೀಜದ ಒಟ್ಟೆಲ್ಲ ತಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಇವತ್ತೇ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಕಡುಬು ಮಾಡ್ಬೋದು ಅನ್ನೋದಕ್ಕೋಸ್ಕರ ಈಗ ಮಿಕ್ಸಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನುಣ್ಣಕ್ಕೂ ರುಬ್ಕೊಬಾರ್ದು ಮತ್ತು ತುಂಬ ತರಿಯಾಗೂ ರುಬ್ಕೋಬಾರ್ದು. ಮೀಡಿಯಮಾಗಿ ನೋಡಿ ನಾನು ಯಾವ ಥರ ರುಬ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ತರಿಯಾಗಿರಬೇಕು, ಆ ಥರ ಪೌಡ್ರ್ ಮಾಡಿಕೊಂಡ್ರೆ ಕಡುಬಿಗೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಪಾಕ ಎಲ್ಲ ಎತ್ಕೊಂಡು ಮಾಡ್ತಾರೆ, ಬಟ್ ನಾವು ಪಾಕ ಎಲ್ಲ ಎತ್ತೋದಿಲ್ಲ. ನಾವು ಯಾವಾಗಲೂ ವರ್ಷ ಈ ಥರನೇ ಕಡುಬು ಮಾಡೋದು. ನಮ್ಮ ಅತ್ತೆ ಮನೆ ಕಡೆಯೂ ಆಗಿರ್ಬೋದು, ನಮ್ಮ ಅಮ್ಮ ಮನೆ ಕಡೆಯೂ ಆಗಿರ್ಬೋದು, ಈ ಥರನೇ ಕಡುಬು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಆ ಥರನೇ ಕಡುಬನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸೊಪ್ಪು ಮತ್ತು ವೆಜಿಟೇಬಲ್ಸು ಎಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಹಂಗೆ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಹಬ್ಬ ಅಂದ್ರೇ ಗೊತ್ತಲ್ವ, ಹೆಣ್ಮಕ್ಳಿಗಂತೂ ತುಂಬಾ ಕೆಲಸ ಇರುತ್ತೆ. ಇವಾಗ ವಡೆಗೆ ಸೊಪ್ಪೆಲ್ಲ ಹಂಗೆ ಬಿಡಿಸಿಟ್ಕೊಳ್ಬೇಕು, ಯಾಕಂದರೆ ಬೆಳಗ್ಗೆ ನಿಜ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರು ಕೂಡ ಪೂಜೆ ಮಾಡೋದಕ್ಕೇ ಟೈಮ್ ಆಗಿಬಿಡುತ್ತೆ. ಬೇಗ ನಾಗರಿಗೂ ಹೋಗಿ ತಣಿ ಏರ್ಕೊಬರ್ಬೇಕು. ಗಣೇಶ ಹಬ್ಬಕ್ಕೆ ಎಲ್ಲರೂ ನಾಗರಿಗೆ ತಣಿ ಏರಿತಾರಲ್ವ, ಹಾಗೆ ನಾವು ಕೂಡ ತಣಿ ಏರ್ಕೊಬರ್ತೀವಿ. ವರ್ಷ ಕೂಡ ಊರಿಗೆ ಹೋಗ್ತಾ ಇದ್ವಿ ಹಬ್ಬ ಮಾಡೋದಕ್ಕೆ. ಬಟ್ ಈ ಸಲ ಹೊಸ ಮನೆ ಆಗಿರೋದ್ರಿಂದ ಇಲ್ಲೇ ಹಬ್ಬ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಬ್ಬನ ಇಲ್ಲೇ ಮಾಡ್ತಾಯಿದ್ದೀವಿ. ಮತ್ತು ಗಣೇಶ ಹಬ್ಬಕ್ಕೆ ಯಾರು ಚಂದ್ರನ ನೋಡೋಕ್ಕೆ ಹೋಗಬೇಡಿ. ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೈ ಚಾನ್ಸ್ ಹಬ್ಬ ಆಗ್ಬಿಟ್ಟಿದೆಯಲ್ಲ, ಚಂದ್ರನ ನೋಡ್ಬಿಟ್ರಿ ಅಂತ ಅಂದ್ಕೊಳ್ಳಿ. ಚಂದ್ರನ ನೋಡ್ಕೊಂಬಿಟ್ರೆ ಏನು ದಿಗಿಲು ಬೀಳಬೇಡಿ. ಶಮಂತಕ ಮಣಿದು ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ಶಮಂತಕ ಮಣಿ ಕತೆ ಬರುತ್ತೆ. ಅದನ್ನು ಕೇಳೋದ್ರಿಂದ ಇದು ಚಂದ್ರನ ನೋಡಿರೋ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾರಾದರೂ ಚಂದ್ರನ ನೋಡಿದರೆ ಈ ಶಮಂತಕ ಮಣಿ ಕತೆನ ಡೈಲಿ ಟಿ ವಿಯಲ್ಲಿ ಹಾಕ್ಕೊಂಡು ಅಥವಾ ಫೋನಲ್ಲಿ ಹಾಕ್ಕೊಂಡು ಕೇಳಿ. ಅದರಿಂದ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ ನಿಮ್ಮ ಮೇಲೆ ಬರುವ ಅಪವಾದ. ಇದು ಚಂದ್ರನ ನೋಡಿದ್ರೇ ನಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅದೇ ಇರೋದು ಆ ಕಥೆಯಲ್ಲಿ ಕೂಡ. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಗಣೇಶ ಹಬ್ಬಕ್ಕಂತೂ ನನಗಂತೂ ಸಾಯಂಕಾಲ 5:30-6 ಗಂಟೆ ಆಗಿಬಿಟ್ರೆ ಅಂತೂ ಈಚೆ ಹೋಗೋದಕ್ಕೆ ತುಂಬಾ ಭಯ ಆಗ್ತಾಯಿರುತ್ತೆ. ಯಾಕಂದರೆ ಒಂದು ವರ್ಷ ಚಂದ್ರನ ನೋಡಿ ನನಗಂತೂ ತುಂಬಾ ಕಷ್ಟ ಆಯಿತು. ಅದಕ್ಕೋಸ್ಕರ ಇವಾಗ ಆಚೆ ಹೋಗೋದಿಲ್ಲ. ಸಂಜೆ ಆಗಿದ ತಕ್ಷಣ ಮನೆಯೊಳಗಡೆ ಸೇರ್ಕೊಂಡು ಬಾಕ್ಲು ಹಾಕ್ಕೊಂಡ್ಬಿಡ್ತೀವಿ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ. ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಒಬ್ಬೊಬ್ರಿಗೆ ಇನ್ನೂ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರಲ್ವ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, 11:15 ಆಗಿದೆ. ಈಗ ಮಲಗ್ತಾಯಿದ್ದೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು. ನನ್ನ ಹಸ್ಬೆಂಡ್ ಇವಾಗಲೇ ಮ್ಯಾಟ್ ಕೂಡ ಹಾಸ್ತಾ ಇದ್ದಾರೆ, ಬೆಳಗ್ಗೆ ಕಾಟ ಕೊಡ್ತೀನಿ ಅವ್ರಿಗೆ ಅಂತ. ಯಾರು? ಎಲ್ಲ ಕ್ಲೀನಾಗಿದೆ ಮನೆಯೆಲ್ಲ. ನೆಲ ಎಲ್ಲ ಇವಾಗಲೇ ಒರೆಸಿದ್ದೀವಿ ಫ್ರೆಂಡ್ಸ್ ನಾವು. ಏನು ಮಾಡೋರಪ್ಪು? ಬೆಳಗ್ಗೆ ಏನಾಗುತ್ತೆ, ಯಾವ ಥರ ಹಬ್ಬ ಮಾಡ್ತೀನಿ ಅಂತ ಅದನ್ನು ಬ್ಲಾಗ್ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಬೆಳಗ್ಗೆ 3 ಗಂಟೆಗೆ ಎದ್ದು ನೋಡಿ ಈ ಥರ ರಂಗೋಲಿನ ಹಾಕಿದ್ದೀನಿ, ಗಣೇಶನ ಬಿಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ. ಮತ್ತು 1-2-3 ಕೂಡ ಹೇಳಿದ್ರು ರಂಗೋಲಿ ತುಂಬ ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಈಗ ಮನೇಲೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು. ಈಗ ನಾಗರಿಗೆ ಹೋಗಿ ತಣಿ ಎರ್ಕೊಬರ್ಬೇಕು. ತಣಿ ಎರೆದು ಬಂದಾದಮೇಲೆ ಕಡುಬು ಮಾಡಿ ಮತ್ತು ನೈವೇದ್ಯಗಿಟ್ಟು ಆಮೇಲೆ ಪೂಜೆನ ಮಾಡಬೇಕಾಗುತ್ತೆ. ನಾಗರು ಹೋಗಿ ಬಂದಲ್ಲ, ತುಂಬಾ ಸುಸ್ತಾಗಿತ್ತು. ಅದಕ್ಕೆ ಒಂದು ಗ್ಲಾಸ್ ನೀರು ಕುಡಿದು ಇನ್ನು ಮುಂದಿನ ಕೆಲಸನ ಮಾಡಬೇಕು. ಮತ್ತು ಇವತ್ತು ಶನಿವಾರ ನಾನು ಪೂಜೆ ಮಾಡ್ತೀನಲ್ವ, ಅದಕ್ಕೋಸ್ಕರ ಉಪವಾಸ ಕೂಡ ಇದ್ದೀನಿ ನಾನು. ನೋಡಿ, ಕಡುಬು ಮಾಡೋದಕ್ಕೆ ನಮ್ಮ ಮನೇಲಿ ನನ್ನ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ವಡೆ ಮಾಡೋದಕ್ಕೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲರೂ ಈ ಥರ ಸೇರ್ಕೊಂಡು ಹಬ್ಬ ಮಾಡಿದ್ರೆ ಹಬ್ಬ ಮಾಡೋದು ಕಷ್ಟನೇ ಅನಿಸೋದಿಲ್ಲ. ಕೈಯಲ್ಲೇ ಕಡುಬನ್ನ ಮುರಿತಾರೆ, ಆ ಥರ ನನಗಂತೂ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮೋಲ್ಡ್ ತಗೊಂಡು
ಅದರಲ್ಲಿ ಮಾಡ್ಕೊಳ್ತೀನಿ. ಮತ್ತು ಮೋದಕ ಅಚ್ಚು ಕೂಡ ಇತ್ತು, ಅದನ್ನು ಕೂಡ ಒಂದೆರಡು ಮಾಡಿಟ್ಕೊಂಡಿದ್ದೀನಿ. ಮತ್ತು ನಮ್ಮದ್ರಲ್ಲಿ ಬರೀ ಎಳ್ಳನ್ನ ಮಾತ್ರ ಹಾಕಿ ಹೊಟ್ಟೆ ಕಡುಬು ಮಾಡ್ತಾರೆ, ಅದು ಕೂಡ ಒಂದೇ ಒಂದು ಮಾಡಿ ದೇವ್ರಿಗೆ ನೈವೇದ್ಯನ ಮಾಡಿದ್ದೀನಿ. ಬೇಗ ಮಾಡ್ಕೊಳ್ತಾ ಇದ್ದೀನಿ ಕೆಲಸ. ಇಲ್ಲಿ ಪೂಜೆ ಆಗಿದೆಯಲ್ಲ, ಆದರೂ ನೈವೇದ್ಯ ಇಟ್ಟು ಇನ್ನೊಂದು ಸಲ ಪೂಜೆನ ಮಾಡಬೇಕು ಗಣಪತಿಗೆ. ಆಮೇಲೆ ಈವ್ನಿಂಗ್ ಬಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಣ 3 ಜನ ಸಿಸ್ಟರ್ಸು ಸೇರಿಕೊಂಡು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಅತ್ತಿಗೆ ಬಂದಿಲ್ಲ, ಅವ್ರಿಗೆ ಭಯ ಚಂದ್ರನ ನೋಡ್ಬಿಡ್ತೀವಿ ಅಂತ, ಅದಕ್ಕೋಸ್ಕರ ನಾವು 3 ಜನನೇ ಪಾರಾಯಣನ ಮಾಡ್ತಾಯಿದ್ದೀವಿ. ಅಷ್ಟೇ ಫ್ರೆಂಡ್ಸ್, ಇದೊಂದು ಹಬ್ಬದ ಪುಟ್ಟ ವ್ಲಾಗ್ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.